ನಮಸ್ಕಾರ, ನೀವು ನೋಡ್ತಾ ಇರೋದು ರಣಬೇರಿ ನ್ಯೂಸ್. ಹೇಮಾವತಿ ನದಿಯಿಂದ 15 ತೂಬುಗಳಿಗೆ ನೀರು ಹರಿಸಲು ಬಂಡರಕೊಪ್ಪಲಿನಲ್ಲಿ ಶಾಸಕರಾದ ಶ್ರೀ ಗಣಿಗ ರವಿಕುಮಾರ್ ಅವರು ಸುಮಾರು 1 ಕೋಟಿ ರು ವೆಚ್ಚದಲ್ಲಿ ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು. ರೆಡಿ ಬಂಡರಕೊಪ್ಪಲಿನಲ್ಲಿ ಶಾಸಕರಾದ ಶ್ರೀ ಗಣಿಗ ರವಿಕುಮಾರ್ ಅವರನ್ನು ಗ್ರಾಮಸ್ಥರು ಹಾಗೂ ಹಿರಿಯ ಮುಖಂಡರು ಹಾಗೂ ಕಾಂಗ್ರೆಸ್ ಮುಖಂಡರುಗಳು ಶಾಸಕರನ್ನು ಶಾಲು ಹೊದಿಸಿ ಹಾರ ಹಾಕಿ ಸನ್ಮಾನಿಸಿ ಗೌರವಿಸಿದರು. ಏನಿಲ್ಲ ಇಲ್ಲಿ ಹೇಳಿ ಅದೇನು ನನ್ಗೆ ನಂತರ ಶಾಸಕರಾದ ಶ್ರೀ ಗಣಿಗ ರವಿಕುಮಾರ್ ಅವರು ಬಂಡರಕೊಪ್ಪಲಿನಲ್ಲಿ ಗುದ್ದಲಿ ಪೂಜೆ ನೆರವೇರಿಸಿ ಕಾಮಗಾರಿ ಬಗ್ಗೆ ಸಾವಿರವಾಗಿ ಮಾಹಿತಿ ನೀಡಿದರು. ಇವತ್ತು ಹೇಮಾವತಿ ನಾಲೆಯ ಬಂಡಾರಕೊಪ್ಪಲು, ಅಟ್ನ, ಬೇಬಿ, ಮುನಂಗಳ್ಳಿ, ಬಸರಾಳಿ 15 ತೂಪುಗಳಿಗೆ ಪ್ರಾಬ್ಲಮ್ ಆಗಿತ್ತು. ಅದಕ್ಕೆ 1 ಕೋಟಿಯನ್ನು ನಮ್ಮ ಸರ್ಕಾರ ಬಿಡುಗಡೆ ಮಾಡಿ ಇವತ್ತು ಇವರ ಭೂಮಿ ಪೂಜೆಯನ್ನು ಬಂಡಾರಕೊಪ್ಪಲಲ್ಲಿ ಮಾಡಿದ್ದೀವಿ. ಈ 15 ತೂಪು ರೆಡಿ ಆದರೆ ಜನಕ್ಕೆ ಹೇಮಾವತಿ ನೀರು ಹರಿಯೋದಕ್ಕೆ ಭಾಳ ತೊಂದರೆ ಆಗಲ್ಲ. ಈಗ ಕುಣಗಲ್ನ ಎಕ್ಸ್ಪ್ರೆಸ್ ಕೆನಾಲ್ನಿಂದ ನಮ್ಮ ಬಸರಾಳು ಭಾಗಕ್ಕೆ ನೀರು ಬರೋದಕ್ಕೆ ತೊಂದರೆ ಆಗ್ತದೆ. ಇದರಲ್ಲಿ ಇನ್ನು ಮಾಗಡಿ, ರಾಮನಗರ, ಚನ್ನಪಟ್ಟಣಕ್ಕೆಲ್ಲ ತೊಗೊಂಡೋದ್ರೆ ತೊಂದರೆ ಆಗುತ್ತೆ. ಇದಕ್ಕೆ ಮುಂದಿನ ದಿನಗಳಲ್ಲಿ ವಿರೋಧವನ್ನು ನಾವು ಮಂಡ್ಯ ರೈತರ ವಿರೋಧವನ್ನು ಎದುರಿಸಬೇಕಾಗ್ತದೆ. ಇದನ್ನು ಸಂಬಂಧಪಟ್ಟವರು ಎಕ್ಸ್ಪ್ರೆಸ್ ಕೆನಾಲನ್ನು ಕೈ ಬಿಡೋದು ಒಳ್ಳೆಯದು. ಈ ನಮ್ಮ ಬಸರಾಳು ಟೈಲ್ಯಾಂಡ್ ಆಗಿದೆ, ಇದಕ್ಕೆ ನೀರು ಬರೋದಕ್ಕೆ ತೊಂದರೆ ಆಗ್ತದೆ, ಅದನ್ನು ನಿಲ್ಲಿಸೋದು ಒಳ್ಳೆಯದು ಅಂತ ಎಚ್ಚರಿಕೆ ಕೊಡ್ತೀವಿ.